ಮಾನ್ಯ DCM DK ಶಿವಕುಮಾರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಈಗಷ್ಟೇ ಅವರು ತಮ್ಮ ಸಹೋದರನಿಗೆ ಸಾಥ್ ಕೊಟ್ಟಿದ್ರು. ತಮ್ಮ ಕುಲದೇವತೆ ಕಂಕೇರಮ್ಮನ ದರ್ಶನ ಮಾಡಿಕೊಂಡು ಈಗ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಎಷ್ಟು ಉತ್ಸಾಹದಲ್ಲಿದ್ದಾರೆ ಅನ್ನೋದನ್ನ ಅವರಿಂದ ತಿಳ್ಕೋಣ. ಸಾಹೇಬ್ರ ನಮಸ್ಕಾರ. ಇವತ್ತು ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ, ಮೊದಲೇ ದಿನ. ಏನು ಹೇಳ್ತೀರಿ ಸರ್? ಎಷ್ಟು ಉತ್ಸಾಹದಲ್ಲಿದ್ದೀರಿ, ವಿಶ್ವಾಸದಲ್ಲಿ? ಒಂದು ನಿಮಿಷ ಸರ್, ಎಷ್ಟು ಉತ್ಸಾಹದಲ್ಲಿದ್ದೀರಿ? ಆತ್ಮವಿಶ್ವಾಸ ಹೇಗಿದೆ? ನೋಡಿ, ನಮಗೆ 85ರಿಂದ ಎಲೆಕ್ಷನ್ನು 10 ಎಲೆಕ್ಷನ್ ನಾನು ಮಾಡಿದ್ದೀನಿ. ನನ್ನ ತಮ್ಮನ 3 ಎಲೆಕ್ಷನ್ನು ಜನ ಮಾಡಿದ್ದಾರೆ, ನಾನು ಮಾಡಲಿಲ್ಲ, ಜನ ಮಾಡಿದ್ದಾರೆ. ನಮಗೆ ಏನು ಎಲೆಕ್ಷನ್ನು ದೇವೇಗೌಡರ ಕುಟುಂಬದ ಮೇಲೆ ಹೊಸ್ತೇನಲ್ಲ, ಸಿಂಗಲ್ ಕ್ಯಾಂಡಿಡೇಟು ಹೊಸ್ತಲ್ಲ. ಹಿಂದೆ ಕೂಡ ಇದೇ ರೀತಿ BJP ದಳ 2 ಸೇರಿ ಕ್ಯಾಂಡಿಡೇಟ್ ಹಾಕ್ಕೊಂಡಿದ್ರು, ಇವತ್ತು ಹಾಕಿದ್ದಾರೆ. ಆವತ್ತಿಗೂ ಇವತ್ತಿಗೂ ಬೇಕಾದಷ್ಟು ಶಕ್ತಿ ಇದೆ. DK ಸುರೇಶು ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಂದು ಮನೆಗೂ ಗೊತ್ತಿದೆ. ಕಳೆದ ಪಾರ್ಲಿಮೆಂಟ್ ಮೆಂಬರ್ ಆದ ದಿನದಿಂದ ಅವ್ರು ನಿದ್ರೆನೇ ಮಾಡದೆ ಜನರ ಸೇವೆನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಜನತೆ, ಬೆಂಗಳೂರು ಲೋಕಸಭಾ ಕ್ಷೇತ್ರದ ಜನತೆ ಭಾಳ ಉಪಕಾರ ಸ್ಮರಣೆ ಮಾಡ್ಕೊಳ್ಳೋಂಥವ್ರು. ಇವತ್ತು ದೊಡ್ಡ ಮತದಿಂದ, ಬಹುಮತದಿಂದ ಗೆಲ್ಲಿಸ್ತಾರೆ. ಫೈಟ್ ಸರ್, ಫೈಟ್ ಆಗುತ್ತಾ? ಕೇಕ್ ವಾಕ್ ಇದೆ ಸರ್. ಸರ್ ಒಂದು ನಿಮಿಷ ಸರ್, ಫೈಟ್ ಆಗುತ್ತಾ? ಕೇಕ್ ವಾಕ ಸರ್, ಫೈಟಾ ಕೇಕ್ ವಾಕ ಹೇಗೆ ಸರ್? ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ನಿಮ್ಗೇನು ಅನ್ಸುತ್ತೆ ಸರ್? ಅತಿ ಹೆಚ್ಚು ಮತದಿಂದ ಗೆಲ್ತೀವಿ. ಸರ್, ಮಂಜುನಾಥ್ ಅವ್ರನ್ನ ಅಖಾಡಕ್ಕೆ ಇಳಿಸಿದಾಗ ಇದು ಹೃದಯವಂತ ವರ್ಸಸ್ ಬಂಡೆ ಫೈಟ್ ಅಂತಂದ್ರು. ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಅಲ್ಲಪ್ಪ, ಎಣ ಒತ್ತವನ್ರಿ. ಕೋವಿಡ್ ಸಂದರ್ಭದಲ್ಲಿ ಎಣ ಒತ್ತಿದ್ದಾನೆ, ಔಷಧಿ ಕೊಟ್ಟಿದ್ದಾನೆ, ಮನಮೇರಿಂಗು ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಈ ಕ್ಷೇತ್ರ, ಕನಕಪುರ ಕ್ಷೇತ್ರ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ದೇವೇಗೌಡರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ಚನ್ನಪಟ್ಟಣ MLA, ರಾಮನಗರ MLA. ಕೋವಿಡ್ ಸಂದರ್ಭದಲ್ಲಿ ಎಲ್ಲಿದ್ದರು? DK ಸುರೇಶ್ ಒಬ್ಬರೇ ಈ ಬಡರ ಜನತೆಯ ಎಣವನ್ನು ಒತ್ತಿದ್ದು, ಜನ ಅವನ ಪಲ್ಲಕ್ಕಿನ ಹೊರ್ತಾ ಇದ್ದಾರೆ. ಸರ್, ಒಂದು ಫೈನಲ್ ಕ್ವಶನ್ ಸರ್, ಇದು DK ಶಿವಕುಮಾರ್ ಬ್ರದರ್ಸ್ ಫೈಟಾ ಅಥವಾ ಕುಮಾರಸ್ವಾಮಿ ಅವರ ಜೊತೆಗಿನ ಫೈಟಾ? ಮತದಾರರು ಇದು DK ಶಿವಕುಮಾರ್ ಅವರ ಮಾತು. ಅತ್ಯಂತ ವಿಶ್ವಾಸದಲ್ಲಿದ್ದೀವಿ, 100ಕ್ಕೆ 100ರಷ್ಟು ಜನ ನಮ್ಮನ್ನ ಗೆಲ್ಲಿಸ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಪಲ್ಲಕ್ಕಿಯನ್ನ ಹೊರತಾರೆ, ಗೆಲುವು ನಮ್ಮದೇ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ DCM DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋವಿಡ್ ಸಂದರ್ಭದಲ್ಲಿ ಎಣ ಒತ್ತಿದ್ದಾನೆ, ಔಷಧಿ ಕೊಟ್ಟಿದ್ದಾನೆ, ಮನಮೇರಿಂಗು ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಈ ಕ್ಷೇತ್ರ, ಕನಕಪುರ ಕ್ಷೇತ್ರ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ದೇವೇಗೌಡರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ಚನ್ನಪಟ್ಟಣ MLA, ರಾಮನಗರ MLA. ಕೋವಿಡ್ ಸಂದರ್ಭದಲ್ಲಿ ಎಲ್ಲಿದ್ದರು? DK ಸುರೇಶ್ ಒಬ್ಬರೇ ಈ ಬಡರ ಜನತೆಯ ಎಣವನ್ನು ಒತ್ತಿದ್ದು, ಜನ ಅವನ ಪಲ್ಲಕ್ಕಿನ ಹೊರ್ತಾ ಇದ್ದಾರೆ.